सदियों तक एक लक्ष्य के लिए कोटि कोटि जनों को प्रेरित करता हो और जीवन आहूत करने के लिए निकल पड़ते हो, दुनिया में ऐसा कोई भावगीत नहीं हो सकता जो वंदे मातरम। ये हमारी स्वतंत्रता का मंत्र था, ये बलिदान का मंत्र था, ये ऊर्जा का मंत्र था, ये सात्विकता का मंत्र था, ये समर्पण का मंत्र था, ये त्याग और तपस्या का मंत्र था, संकटों को सहने का सामर्थ्य देने का ये मंत्र था, और मंत्र वंदे मातरम। ನಮಸ್ಕಾರ, ನಾನು BR ನಾಯ್ಡು. ಸಂಸತ್ತಿನಲ್ಲಿ 121 ಬಾರಿ ವಂದೇ ಮಾತರಂ ಎಂದು ಉಲ್ಲೇಖಿಸಿದರೆ ದೇಶದ ಸಮಸ್ಯೆಗಳು ಪರಿಹಾರವಾಗುತ್ತವೆಯೇ? ಇದು ಜನರ ಮುಂದಿರುವ ಅತಿದೊಡ್ಡ ಪ್ರಶ್ನೆ. ಬೆಲೆ ಏರಿಕೆ, ಆರ್ಥಿಕ ಸಮಸ್ಯೆ ಮುಂತಾದ ಬೃಹತ್ ಸಮಸ್ಯೆಗಳಿಂದ ದೇಶದ ಜನರ ಗಮನವನ್ನು ಬೇರೆಡೆ ಸೆಳೆಯಲು ಬಿಜೆಪಿ ಇಂಥ ಭಾವನಾತ್ಮಕ ವಿಷಯಗಳನ್ನು ಹರಿಬಿಟ್ಟು ಸಂಸತ್ತಿನ ಅಮೂಲ್ಯ ಸಮಯವನ್ನು ಹಾಳು ಮಾಡುತ್ತಿರುವುದು ತಪ್ಪಲ್ವಾ? ಪ್ರಧಾನಿ ನರೇಂದ್ರ ಮೋದಿ ಅವರು ಲೋಕಸಭೆಯಲ್ಲಿ 1 ಗಂಟೆ ಮಾಡಿದ ಭಾಷಣದಲ್ಲಿ ವಂದೇ ಮಾತರಂ, ದೇಶ, ಭಾರತ, ಬಂಗಾಳ, ನೆಹರು, ಗಾಂಧಿ ಪದಗಳನ್ನು ಮಾತ್ರ ಹೇಳಿದ್ರು. ಅಪ್ಪಿತಪ್ಪಿ ಕೂಡ ಅವರು RSS ಜನಸಂಘ ಅಂತ ಎಲ್ಲೂ ಹೇಳಲಿಲ್ಲ. ಬಿಜೆಪಿಯ ಮಾತೃ ಸಂಸ್ಥೆ ಅಂತ ಹೇಳ್ಕೊಳ್ಳೋ RSS ಬಗ್ಗೆ ಸ್ವತಃ ಮೋದಿಯೇ ಮಾತಾಡದೇ ಇರೋದು ಅನುಮಾನ ಹುಟ್ಟಿಸೋಲ್ವಾ? ವಂದೇ ಮಾತರಂ ಗೀತೆ ತಾಯ್ನಾಡಿನ ಪ್ರಕೃತಿ ಸಂಪತ್ತು, ನದಿ, ಗಾಳಿ, ಮಣ್ಣು, ಪರ್ವತ, ಸುಭಿಕ್ಷತೆ ಹಾಗೂ ರೈತರ ಶಕ್ತಿಯ ಬಗ್ಗೆ ಹೇಳುತ್ತೆ. ಆದರೆ ಇಂದಿನ ಭಾರತದ ನಿಜ ಸ್ಥಿತಿ ನೋಡಿದ್ರೆ ದೇಶದ ಮಣ್ಣು, ಪರ್ವತ, ಬೆಳೆ ಎಲ್ಲ ಒಂದೊಂದೇ ಮಾರಾಟವಾಗ್ತಿದೆ. ಸುಭಿಕ್ಷತೆ ನಾಶವಾಗಿ ಮಣ್ಣಿನ ಫಲವತ್ತತೆ ಕಡಿಮೆಯಾಗ್ತಿದೆ. ರೈತರಿಗೆ ಸಮರ್ಪಕ ಬೆಂಬಲ ಬೆಲೆ ಸಿಗದೆ ಆತ್ಮಹತ್ಯೆಗಳ ಪ್ರಮಾಣ ಹೆಚ್ಚಾಗಿದೆ. ಉದ್ಯೋಗಾವಕಾಶಗಳು ಸಿಗದೆ ಯುವಕರ ಆದಾಯ ಪ್ರಮಾಣ ಕುಸಿಯುತ್ತಿದೆ. ಸಮೀಕ್ಷೆಗಳು ಹೇಳೋ ಹಾಗೆ 82% ಭಾರತೀಯರು ಕಡಿಮೆ ಆದಾಯದಲ್ಲಿ ಬದುಕ್ತಿದ್ದಾರೆ. 100 ಕೋಟಿಗೂ ಹೆಚ್ಚು ಜನಕ್ಕೆ ಆಹಾರ ಭದ್ರತೆಯೇ ಇಲ್ಲ. ಬಿಜೆಪಿ ಇಂಥ ವಿಷಯಗಳ ಬಗ್ಗೆ ಚರ್ಚೆ ಮಾಡದೆ ಒಂದೇ ಮಾತರಂ ಹಿಡ್ಕೊಂಡಿದ್ದು ಯಾಕೆ ಅಂತ ಅರ್ಥ ಆಯ್ತಲ್ವಾ? ವಿರೋಧ ಪಕ್ಷಗಳನ್ನ ವಿಲನ್ ಥರ ತೋರಿಸೋದು, ತನಿಖಾ ಸಂಸ್ಥೆಗಳ ಮೇಲೆ ಕೇಂದ್ರ ಪ್ರಭಾವ ಬೀರೋದು, ಇವೆಲ್ಲ ಪ್ರಜಾಪ್ರಭುತ್ವಕ್ಕೆ ಆತಂಕಕಾರಿ ಅಲ್ವಾ? ದೇಶದ ಆರ್ಥಿಕ ಪರಿಸ್ಥಿತಿ ಗಂಭೀರವಾಗಿದೆ. ಉದ್ಯೋಗಾವಕಾಶ ಕಡಿಮೆ ಆಗ್ತಿದೆ. ಹಲವು ಸಂಸ್ಥೆಗಳಲ್ಲಿ ಸಂಬಳ ಸರಿಯಾಗಿ ಕೊಡ್ತಿಲ್ಲ. ಎಲ್ಲಕ್ಕಿಂತ ದುರಂತ ಅಂದ್ರೆ ದೇಶದ 50 ಶ್ರೀಮಂತ ಉದ್ಯಮಿಗಳು ಇಡೀ ದೇಶದ ಆರ್ಥಿಕತೆಯನ್ನ ನಿಯಂತ್ರಿಸ್ತಿರೋದು. ಅವರೆಲ್ಲ ಪ್ರಧಾನಿ ಮೋದಿ ಫ್ರೆಂಡ್ಸ್ ಆಗಿರೋದು. ಇವೆಲ್ಲ ಏನನ್ನ ಸೂಚಿಸ್ತಾ ಇದೆ? ಒಂದೇ ಮಾತರಂ, ರಾಷ್ಟ್ರೀಯತೆ, ಸಂಸ್ಕೃತಿ ಎಂಬ ಶಬ್ದಗಳನ್ನ ಇಟ್ಕೊಂಡು ಜಾಸ್ತಿ ದಿನ ಜನರನ್ನ ಮೋಸ ಮಾಡೋಕ್ಕಾಗಲ್ಲ ಮಿಸ್ಟರ್ ಮೋದಿ. ದೇಶದ 82% ಜನ ಬಡತನದಲ್ಲಿ ಬದುಕ್ತಿರೋವಾಗ ನೀವು ಅದಾನಿ ಅಂಬಾನಿಗಳ ಜೊತೆ ನಿಂತ್ಕೊಂಡು ಒಂದೇ ಮಾತರಂ ಅಂದ್ರೆ ಸಾಮಾಜಿಕ ನ್ಯಾಯ ಸಿಗೋಲ್ಲ. ಫೈನಲ್ ಆಗಿ ನಮ್ಮ ಪ್ರಶ್ನೆ ಇಷ್ಟೇ: ಬಿಜೆಪಿ ಸರ್ಕಾರ ಜನರ ನಿಜವಾದ ಸಮಸ್ಯೆಗಳನ್ನು ಮರೆಮಾಚೋದಿಕ್ಕೆ ವಂದೇ ಮಾತರಂ ಅನ್ನೋ ಭಾವನಾತ್ಮಕ ವಿಷಯವನ್ನ ಬಳಸ್ತಿದ್ಯಾ? ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸತ್ಯಾಧಾರಿತ ವಿಶ್ಲೇಷಣೆಯನ್ನು ನಿಮ್ಮ ಮುಂದೆ ತರಲಾಗುತ್ತದೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.